ಪ್ರತಿಭಟನಾ ಸಭೆ ಹಮ್ಮಿಕೊಂಡಿದ್ವಿ. ಈ ಸಭೆಯ ಮುಖ್ಯವಾದ ಉದ್ದೇಶ ಕರ್ನಾಟಕ ರಾಜ್ಯ ಸರ್ಕಾರ ಬಜೆಟ್ಗಿನ ಮೊದಲೇ ನಾವು ಸರ್ಕಾರದ ಮುಂದೆ ನಾವು ನಮ್ಮ ಬೇಡಿಕೆಗಳು ಈಡೇರಿಸಿಲ್ಲ ಅಂದರೆ, ಬಜೆಟಲ್ಲಿ ಬಂದಿಲ್ಲ ಅಂದರೆ ಸ್ಟ್ರೈಕ್ ಮಾಡ್ತೀವಿ, ಮುಷ್ಕರ ಮಾಡ್ತೀವಿ ಅಂತ ಹೇಳಿದಾಗ ಸರ್ಕಾರದ ಅಧಿಕಾರಿಗಳು ನೀವು ಮುಷ್ಕರ ಮಾಡೋದು ಬೇಡ, ಸದಾಯಗತೆ ಅಡಿಷನಲ್ ಬಜೆಟ್ ಅಲ್ಲ, ಏನಾದರೂ ಒಂದು ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಸರ್ಕಾರ ನಮಗೆ ಭರವಸೆ ಕೊಟ್ಟರು. ಅಧಿಕಾರಿಗಳು, ಸನ್ಮಾನ್ಯ ಮಂತ್ರಿಗಳು ಮತ್ತು ಶಾಸಕರು ಕೂಡ ಇದಕ್ಕೆ ಪೂರಕವಾಗಿ ಮಾತಾಡಿ ಏನು ನೀರು ಸರಬರಾಜು ನೌಕರರ ಒಂದು ನೇರ ಪಾವತಿ ನೇರ ನೇಮಕಾತಿ ಆಗಲಿ, ಒಂದು 10 ಲಕ್ಷ ಇಡಗಂಟಾಗಲಿ, ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಒಂದು 27,000 ಕನಿಷ್ಠ ವೇತನ. ಅದು ಸುಪ್ರೀಂ ಕೋರ್ಟ್ ತೀರ್ಪು ಏನು ಹೇಳಿದೆ? ಎಂಥ ಕಾರ್ಮಿಕರು ಕನಿಷ್ಠ ವೇತನ 27,000 ವೇತನ ಕೊಡಬೇಕು ಅಂತ ಹೇಳಿದೆ. ನಾವು 25 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ರಾಜ್ಯದಲ್ಲಿ 6,000 ನೀರು ಸರಬರಾಜು ನೌಕರರು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ 27,000 ಕೊಡಬೇಕಂತ ಹೇಳಿದ್ರೆ ನಮ್ಗೆ ಯಾಕೆ 15,000 ಕೊಡ್ತಾ ಇದ್ದೀರಿ, 14,000 ಕೊಡ್ತಾ ಇದ್ದೀರಿ, ಕೆಲವು ಕಡೆ 12,000 ಕೊಡ್ತಾ ಇದ್ದಾರೆ. ಇದು ಬಹಳ ತುಂಬಾ ಅನ್ಯಾಯ. ನಮಗೆ ಹೇಳ್ಕೊಳಕ್ಕಾಗ್ತಾರೆ ಅಂತ ನೋವಾಗ್ತಾ ಇದೆ. ನಮ್ಮ ನೀರು ಸರಬರಾಜು ನೌಕರರಿಗೆ 15,000 ಸಂಬಳ ಅಕೌಂಟ್ ಹಾಕ್ಸ್ಕೊಂತಾರೆ. ಈ ಗುತ್ತಿಗೆದಾರರು ಮತ್ತೆ 2,000 ವಾಪಸ್ ಇಸ್ಕೊಂತಾರೆ, 3,000 ವಾಪಸ್ ಇಸ್ಕೊಂತಾರೆ. ಇವ್ರು 15,000 3,000 ವಾಪಸ್ ಇಸ್ಕೊಂಡ್ರೆ ನಿಮ್ಗೆ ಎಷ್ಟು ಉಳಿಯುತ್ತೆ? 12,000. 12,000ದಲ್ಲಿ ನಮ್ಮ ನೀರು ಸರಬರಾಜು ನಾವು ಏನು ಜೀವನ ಮಾಡೋಕ್ಕಾಗುತ್ತೆ? ಈ 12,000ದಲ್ಲಿ ನಮ್ಮ ಜೀವನ ಏನು, ನಮ್ಮ ವಿದ್ಯಾಭ್ಯಾಸ ಏನು, ನಮ್ಮ ಊಟ ಏನು, ನಮ್ಮ ಮಕ್ಕಳ ಬಟ್ಟೆ ಏನು? ಇವತ್ತು ಉಗಾದಿ ಹಬ್ಬ ಬರ್ತಾ ಇದೆ. ಹಬ್ಬ ಮಾಡೋಕ್ಕೂ ಆಗಲ್ಲ ನಮಗೆ, ಯಾಕಂದ್ರೆ ಎಲ್ಲ ಕಡೆ ನೀರು ಬಿಡಕ್ಕೆ ಹೋಗ್ಬೇಕು ನಾವು. ರಂಜಾನ್ ಹಬ್ಬ ಬರುತ್ತೆ, ಹಬ್ಬ ಮಾಡೋಕ್ಕಾಗಲ್ಲ, ಅಲ್ಲಿ ನೀರು ಬಿಡಕ್ಕೆ ಹೋಗ್ತಾ ಇರ್ಬೇಕು ನಾವು. ಹಬ್ಬ ಹರಿದಿನ ಬಿಟ್ಟು ನಾವು ನಮ್ಮ ಕೆಲಸದಲ್ಲಿ ತೊಡಗಿಸ್ಕೊಳ್ತಾ ಇರ್ತೀವಿ. ಆದರೆ ಹಬ್ಬ ಮಾಡೋಕ್ಕೆ ಮನೆಗೆ ಏನು ಸಾಮಾನು ಬೇಕೋ ಆ ಸಾಮಾನು ತಗೊಳಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಯಾಕಂದ್ರೆ ನಮಗೆ ಕೊಡ್ತಾ ಇರೋ ಸಂಬಳ ತಿನ್ನೋದು ಊಟಕ್ಕೆ ಸಾಕಾಗಲ್ಲ, ಇನ್ನು ಹಬ್ಬ ಎಲ್ಲಿ ಮಾಡ್ಕೊಳಕ್ಕಾಗುತ್ತೆ? ಇಂಥ ಒಂದು ಚಿಂತಾಜನಕವಾದ ಪರಿಸ್ಥಿತಿ ನಮ್ಮ ನೌಕರಿಗಿದೆ.